ಅನಂತಾನಂತದೇವೇಶ ಅನಂತಫಲದಾಯಕ ಅನಂತದುಃಖನಾಶಾಯ ಅನಂತಾಯ ನಮೋ ನಮಃ. ಪದ್ಮಾಲಯಾಯ ಕರಪದ್ಮಸೇವ್ಯಂ ಪದ್ಮೋದ್ಭವೇನಾಚ್ಯುತಪಾದಪದ್ಮಂ ಪದ್ಮಪ್ರಿಯಂ ಪದ್ಮದಳಾಯತಾಖ್ಯಂ ಶ್ರೀ ಪದ್ಮನಾಭಂ ಸ್ವತಃಸ್ಮರಾಮಃ. ಕ್ಷೇತ್ರಸ್ವಾಮಿ ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭಾಯ ನಮಃ. ಉಡುಪಿ ಜಿಲ್ಲೆಯ ಈ ಜಾಗದಲ್ಲಿ ಹಿಂದೆ ಕ್ರೂರ ಹುಲಿಯೊಂದು ಹಸು ಮತ್ತು ಅದರ ಕರುವಿನೊಂದಿಗೆ ಶಾಂತವಾಗಿ ಆಟವಾಡುತ್ತಿತ್ತು. ಇಂತಹ ಜಾಗದಲ್ಲಿ ಇಂದು ದೇವಾಲಯವೊಂದು ನಿರ್ಮಾಣಗೊಂಡು ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ. ಅದುವೇ ಪುರಾತನ ಇತಿಹಾಸವಿರುವ ಪೆರಡೂರಿನ ಕದಳಿ ಪ್ರಿಯ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಪವಿತ್ರ ಕ್ಷೇತ್ರ. ಇಂತಹ ಒಂದು ಶಕ್ತಿಶಾಲಿ ಕ್ಷೇತ್ರದ ಪರಿಚಯ ಇಂದಿನ ಸಂಚಿಕೆಯಲ್ಲಿ. ನನ್ನ ಹೆಸರು ದಿನೇಶ್ ಅಡಿಗ, ಶ್ರೀಧರ ಅಡಿಗರ ಮಗ. ವಂಶಪಾರಂಪರ್ಯವಾಗಿ ಈ ಜಾಗದಲ್ಲಿ ಪೂಜೆಯನ್ನು ನಡೆಸ್ತಾ ಉಂಟು. ಅನಂತ ಪದ್ಮನಾಭ ದೇವರ ಇತಿಹಾಸ 1568 ವರ್ಷಗಳ ಇತಿಹಾಸವುಳ್ಳಂತಹ ತುಂಬಾ ಕಾರಣಿಕವಾದಂತಹ ಕ್ಷೇತ್ರವಾಗಿ ಅನಂತ ಪದ್ಮನಾಭ ದೇವರು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ವಿಶೇಷವಾಗಿ ಇಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ 9 ರೀತಿಯ ಪೂಜಾ ವಿಧಾನಗಳು, ಆಗಮ ರೀತಿಯಲ್ಲಿ ಪೂಜಾ ವಿಧಾನಗಳು ನಡೀತಾ ಉಂಟು. ಆ ರೀತಿಯಲ್ಲಿ ಪದ್ಮನಾಭ ದೇವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಅನಂತನ ಚತುರ್ದಶಿ, ಹಾಗೆ ಕೃಷ್ಣ ಜನ್ಮಾಷ್ಟಮಿ, ಹಾಗೆ ಲಕ್ಷ ದೀಪೋತ್ಸವ, ಷಷ್ಠಿ ಮಹೋತ್ಸವ, ಗಣೇಶ ಚತುರ್ಥಿ, ಹಾಗೆ ಶಿವರಾತ್ರಿ ಹಬ್ಬ ವಿಶೇಷವಾಗಿ ಈ ಜಾಗದಲ್ಲಿ ಆರಾಧನೆ ಮಾಡಿಕೊಂಡು ಬರ್ತಾ ಉಂಟು. ಹಾಗೆ ಮೀನ ಮಾಸದ 17ನೇ ತಾರೀಕು ಅಂದ್ರೆ ಮಾರ್ಚ್ 16ನೇ ತಾರೀಕು ಈ ಜಾಗದಲ್ಲಿ ದೇವರ ರಥೋತ್ಸವ, ಮಹಾರಥೋತ್ಸವ ನಡೆಯಲಿಕ್ಕಿದೆ. ಹಾಗೆ ಪದ್ಮನಾಭ ದೇವರ ಸನ್ನಿಧಾನದಲ್ಲಿ ವಿಶೇಷವಾಗಿ ತುಂಬಾ ಕಾರಣಿಕವಾದಂತಹ ಪದ್ಮನಾಭನ ಪ್ರತಿಷ್ಠಾ ಸಮಯದಲ್ಲಿ ಕೃಷ್ಣ ಶರ್ಮ ಹೇಳುವಂತಹ ಒಂದು ಬ್ರಾಹ್ಮಣಿಗೆ ಈ ಜಾಗದಲ್ಲಿ ಶಿಲೆಯನ್ನು ಪ್ರತಿಷ್ಠೆ ಮಾಡಬೇಕು ಹೇಳುವಂತಹ ಒಂದು ಕನಸಿನಲ್ಲಿ ಬಿದ್ದ ಪ್ರಕಾರವಾಗಿ 3 ಶಂಕನಾದ ಆಗುವ ಒಳಗೆ ಈ ಜಾಗದಲ್ಲಿ ಆ ದೇವರನ್ನು ಪ್ರತಿಷ್ಠೆ ಮಾಡಬೇಕು ಹೇಳುವಂತಹ ಅವನಿಗೆ ಕನಸು ಬಿದ್ದ ಪ್ರಕಾರವಾಗಿ 2ನೇ ಶಂಕನಾದ ಆಗುವಾಗ ಈ ಜಾಗದಲ್ಲಿ ಪದ್ಮನಾಭ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಗಿರುವಾಗ ಆ 2ನೇ ಪ್ರತಿಷ್ಠಾಪನೆ ಮಾಡಿದಂತಹ ಶಂಕನಾದದ ಪ್ರಕಾರವಾಗಿ ಮಾಸೋತ್ಸವ ಅಂದ್ರೆ ತಿಂಗಳಿನ 1 ಸಂಕ್ರಮಣ, ಇಲ್ಲಿ ಪ್ರತಿ ಸಂಕ್ರಮಣವೇ ಈ ಜಾಗದಲ್ಲಿ ತುಂಬಾ ವಿಜೃಂಭಣೆಯಿಂದ ನಡೀತಾ ಉಂಟು. ಅದು ಅಲ್ಲದೆ ಆ ಆಗಸ್ಟ್ ತಿಂಗಳಲ್ಲಿ ಬರತಕ್ಕಂತಹ ಸಿಂಹ ಸಂಕ್ರಮಣವು ಇಲ್ಲಿ ಮಧುಮಕ್ಕಳ ಜಾತ್ರೆ. ಆಷಾಢ ಮಾಸದಲ್ಲಿ ಮದುಮಗಳು ತಾಯಿ ಮನೆಗೆ ಹೋಗಿ, ಆ ಶ್ರಾವಣ ಮಾಸದಲ್ಲಿ ಗಂಡನ ಮನೆಗೆ ಹೋಗುವಾಗ ಪದ್ಮನಾಭ ದೇವರಲ್ಲಿ ಸೇವೆಯನ್ನು ಮಾಡಿಕೊಂಡು ಆ ಗಂಡನ ಮನೆಗೆ ಹೋಗುವಂತಹ ಸಂಪ್ರದಾಯ. ಅದಕ್ಕೆ ಮಧುಮಕ್ಕಳ ಜಾತ್ರೆ ಈ ಜಾಗದಲ್ಲಿ ವಿಶೇಷವಾಗಿ ಆರಾಧನೆ ಮಾಡಿಕೊಂಡು ಬರ್ತಾ ಉಂಟು. ಆಗಿರುವಾಗ ಇಲ್ಲಿ ಈ ಜಾಗದಲ್ಲಿ ಪದ್ಮನಾಭ ದೇವರ ಮಹಿಮೆ ಅಂದ್ರೆ ಒಂದು ಆರೋಗ್ಯಕ್ಕೆ, ಸಂತಾನಕ್ಕೆ, ಹಾಗೆ ಯಾವುದೇ ಒಂದು ರೀತಿಯ ಸೇವೆಗಳಿದ್ರೂ ಕೂಡ ಅದಕ್ಕೆ ಬಾಳೆಹಣ್ಣಿನ ಸೇವೆಯೇ ವಿಶೇಷವಾದಂತಹ ಸೇವೆ. ಪದ್ಮನಾಭನಿಗೆ 1000 ಬಾಳೆಹಣ್ಣು, ಯಾವುದೇ ಒಂದು ನಮ್ಮ ಕಾರ್ಯಗಳು ನೆರವೇರಬೇಕಾದರೂ ಕೂಡ ಪದ್ಮನಾಭನಿಗೆ 1000 ಬಾಳೆಹಣ್ಣಿನ ಸೇವೆಯನ್ನು ಕೊಡ್ತೇನೆ ಹೇಳಿದ್ರೆ ಪದ್ಮನಾಭ ದೇವರು ಅನುಗ್ರಹ ಮಾಡ್ತಾನೆ. ಹಾಗೆ ಈ ಜಾಗದಲ್ಲಿ ಜೀರ್ಣೋದ್ಧಾರ ಕಾರ್ಯ ವಿಜೃಂಭಣೆಯಿಂದ ನೂತನ ಗುಡಿಯಲ್ಲಿ ಪದ್ಮನಾಭನನ್ನು ಆರಾಧನೆ ಮಾಡಬೇಕು ಹೇಳುವಂತಹ ಉದ್ದೇಶದಿಂದ ಶ್ರೀಯುತ ಶಾಂತರಾಮ ಸೂಡರ ನೇತೃತ್ವದಲ್ಲಿ ಜೀರ್ಣೋದ್ಧಾರ ಕಮಿಟಿಯನ್ನು ರಚನೆ ಮಾಡಿದ್ದಾರೆ. ಆ ಪ್ರಕಾರ ಪದ್ಮನಾಭ ದೇವರ ಸನ್ನಿಧಾನದಲ್ಲಿ ಒಳ್ಳೆಯ ರೀತಿಯಲ್ಲಿ ದೇವರ ಒಂದು ಭವ್ಯ ಮಂದಿರ ನಿರ್ಮಾಣ ಆಗುವಂತಹ ಒಂದು ಕಾಲ ಈಗ ಕೂಡಿ ಬಂದಿದೆ ಹೇಳುವಂತಹದ್ದು. ಬಹಳ ಪುರಾತನ ದೇವಸ್ಥಾನ ಮತ್ತು ತುಳು ಶೈಲಿಯಲ್ಲಿರುವಂತಹ ಕೆಲವೇ ದೇವಸ್ಥಾನಗಳಲ್ಲಿ ಪ್ರಸಿದ್ಧವಾದ ದೇವಸ್ಥಾನ ಆದ್ದರಿಂದ ಬಹುಶಃ ವಾಸ್ತುತಜ್ಞರಾದ ಗುಂಡಿಬೈಲು ಸುಬ್ರಹ್ಮಣ್ಯ ಭಟ್ರು ಕೂಡ ತುಳುನಾಡ ಶೈಲಿಯಲ್ಲಿರುವಂತಹ ದೇವಸ್ಥಾನವನ್ನು ತುಳುನಾಡ ಶೈಲಿಯಲ್ಲಿಯೇ ಮುಂದುವರಿಸಬೇಕು. ಆದ್ದರಿಂದ ನಾವು ಕೂಡ ಆ ಬಗ್ಗೆ ಭಾಳಷ್ಟು ಒಂದು ಮುತುವರ್ಜಿ ವಹಿಸಿ ಬಹುಶಃ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಕುಲಾಲ್ರವರು, ಅವರು ಇಂಜಿನಿಯರ್ ಕೂಡ ಆಗಿರೋದ್ರಿಂದ ತಾಂತ್ರಿಕ ವಿಷಯಗಳ ಬಗ್ಗೆ ಭಾಳಷ್ಟು ತಿಳಿದುಕೊಂಡಿರುವುದರಿಂದ ನಮಗೆ ಈ ಕೆಲಸವನ್ನೆಲ್ಲ ಮಾಡಲಿಕ್ಕೆ ಭಾಳಷ್ಟು ಅನುಕೂಲ ಆಗಿದೆ. ಇನ್ನು ನಮ್ಮ ದೇವಸ್ಥಾನದ ನಿರ್ಮಾಣದ ಸಮಯ ಒಂದು 2 ವರ್ಷಗಳಲ್ಲಿ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶೆ. ಆ ಹಿನ್ನೆಲೆಯಲ್ಲಿ ಈಗ ಜುಲೈ ಮಂತ್ ಎಂಡಲ್ಲಿದ್ದೇವೆ. ಮುಂದೆ ಆಗಸ್ಟ್ ಸಂದರ್ಭದಲ್ಲಿ ಕಾಮಗಾರಿಗಳನ್ನು ಆರಂಭಿಸಬೇಕು ಅನ್ನುವ ಚಿಂತನೆ ಇದೆ. ಹಾಗಾಗಿ 2026 ಆಗಸ್ಟ್ರಿಂದ 2028 ಮಾರ್ಚ್ನ ಅವಧಿಯ ಒಳಗೆ ಕೆಲಸ ಕಾಮಗಾರಿಗಳನ್ನು ಸಂಪೂರ್ಣವಾಗಿ ಮುಗಿಸಬೇಕು ಅನ್ನುವಂಥ ಒಂದು ಆಲೋಚನೆ ಕೂಡ ಇದೆ. ನಮ್ಮ ಆಲೋಚನೆಗೆ ಬಲ ತುಂಬಬೇಕಾಗಿರುವಂಥದ್ದು ಅನಂತ ಪದ್ಮನಾಭ ಭಕ್ತರು. ಹಾಗಾಗಿ ಅವರ ಮಾರ್ಗದರ್ಶನ, ಅವರ ಸಲಹೆ ಸೂಚನೆಗಳು ಹೇಗೆ ನಮಗೆ ಹೋಗ್ತಾ ಬರ್ತದೆ ಅದನ್ನು ತೆಗೆದುಕೊಂಡು ನಾವು ಅದರಂತೆ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಆದಷ್ಟು ಶೀಘ್ರದಲ್ಲಿ ಈ ಸಂಪೂರ್ಣ ಕಾಮಗಾರಿಯನ್ನು ಮುಗಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ.